ಕರ್ನಾಟಕದಲ್ಲೂ ಗೋದ್ರಾ ಮಾದರಿಯಲ್ಲಿ ದುರಂತಕ್ಕೆ ಪ್ಲಾನ್ ನಡೆದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಕೆ ಹರಿಪ್ರಸಾದ್ ಕೊಟ್ಟಂತ ಸ್ಫೋಟಕ ಹೇಳಿಕೆ. ಒರಿಸ್ಸಾ, ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ ಸಭೆ ನಡೆಸಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಗೆ ಕರೆ ನೀಡುತ್ತಿದ್ದಾರೆ. ಸಭೆಯಲ್ಲಿ ಭಾಗಿಯಾಗಿದ್ದವರೇ ನಮಗೆ ಮಾಹಿತಿ ನೀಡಿದ್ದಾರೆ ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಕೆ ಹರಿಪ್ರಸಾದ್ ಈ ಹೇಳಿಕೆ ಬಹಳ ದೊಡ್ಡ ಚರ್ಚೆಗೆ ಕಾರಣವಾಗ್ತಾ ಇದೆ, ವಿವಾದಕ್ಕೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಕರಸೇವಕನ ಬಂಧನದ ಬೆನ್ನಲ್ಲೇ ಇಂಥದೊಂದು ದುರಂತಕ್ಕೆ ಪ್ಲಾನ್ ಆಗಿದೆ ಅಂತ ಹೇಳ್ತಿದ್ದಾರೆ. ಈತನ ಬಂಧನದ ಬೆನ್ನಲ್ಲೇ ಗೋದ್ರಾ ಮಾದರಿ ದುರಂತಕ್ಕೆ ಪ್ಲಾನ್ ನಡೆದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಬಿಕೆ ಹರಿಪ್ರಸಾದ್ ಕೊಟ್ಟಂತ ಸ್ಫೋಟಕ ಹೇಳಿಕೆ. ಕರ್ನಾಟಕದಲ್ಲಿ ಗೋದ್ರಾ ರೀತಿ ದುರಂತ ಆಗಬಹುದು, ಅದಕ್ಕಾಗಿ ಒಂದಷ್ಟು ತಯಾರಿ ನಡೆದಿದೆ, ಅದರ ಬಗ್ಗೆ ನಮಗೆ ಮಾಹಿತಿ ಇದೆ ಅಂತ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದು. ಈ ಹೇಳಿಕೆಯ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ರಾಮ ಮಂದಿರ ಉದ್ಘಾಟನೆಯ ವೇಳೆ ಗೋದ್ರಾ ಮಾದರಿಯ ಹತ್ಯಾಕಾಂಡ ನಡೀಬಹುದು, ಅದಕ್ಕೆ ಬಿಜೆಪಿ ಮತ್ತು ಕೆಲ ಸಂಘಟನೆಗಳು ಸಂಚು ರೂಪಿಸ್ತಾ ಇದೆ ಎನ್ನುವಂತಹ ಆತಂಕ ಮತ್ತು ಕಳವಳವನ್ನು ಬಿಕೆ ಹರಿಪ್ರಸಾದ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗಿದ್ದಾರೆ. ಏನು ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಅವರಿಂದಲೇ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ತಾವೊಂದು ಮಾತು ಹೇಳ್ತಾ ಇದ್ದೀರಿ, ಗುಜರಾತಲ್ಲಿ ಇದೇ ರೀತಿಯಾದಂಥ ಸಂದರ್ಭದಲ್ಲಿ ಕರಸೇವಕರ ದಹನ ನಡೆದಿತ್ತು. ಸೊ ಅಂಥದ್ದೇ ಒಂದು ಘಟನೆಗೆ ಪ್ರಯತ್ನಗಳು ನಡೀತಾ ಇದೆ, ಪ್ಲಾನ್ಗಳು ನಡೀತಾ ಇದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದರೆ ತಮಗಿರುವಂಥ ಮಾಹಿತಿಯನ್ನು ಎಲ್ಲೆಲ್ಲಿ ಈ ರೀತಿ ಪ್ಲಾನ್ ಆಗ್ತಾ ಇದೆ? ಕೆಲವು ರಾಜ್ಯದಲ್ಲಿ ಈ ಸಂಘಟನೆಗಳ ಪ್ರಮುಖರು ಯಾರೋ ಸಣ್ಣ ಪುಟ್ಟದವ್ರು ಹೋಗಿ ಮೀಟಿಂಗ್ ಮಾಡಿದ್ರೆ ಪರವಾಗಿಲ್ಲ. ಒಡಿಸ್ಸಾದಲ್ಲಿ, ಮಧ್ಯಪ್ರದೇಶದಲ್ಲಿ, ಛತ್ತೀಸ್ಗಢಲ್ಲಿ ಕೆಲವು ಪ್ರಮುಖರು ಭೇಟಿ ಮಾಡಿ ಈ ಒಂದು ವಿಚಾರದಲ್ಲಿ ಏನು ಮಾಡಬೇಕು ಅಂತೇಳಿ ಅಲ್ಲಿ ಆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಕರೆ ಕೊಟ್ಟಿರೋದು ನೋಡಿದಾಗ ಸಂಶಯ ಬಂದೇ ಬರುತ್ತೆ, ಇನ್ನೊಂದು ಇವರು ಗೋದ್ರಾ ಘಟನೆಯನ್ನು ಇದು ಮಾಡ್ಬೋದು ಅಂಥೇಳಿ. ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಆ ರೀತಿ ಯಾವುದೇ ರೀತಿ ಆಗಬಾರ್ದು, ಸರ್ಕಾರದವರು ಕಟ್ಟೆಚ್ಚರ ವಹಿಸಬೇಕು ಅಂತ ಹೇಳಿದ್ದೇನೆ. ಈ ಹಂತಕ್ಕೆ ಹೇಳಿದ್ದಾರೆ ಸರ್, ನಿಜವಾಗ್ಲೂ ಆ ಥರದ ಸೀರಿಯಸ್ ಇದೆಯಾ? ನಿಮಗಿರೋ ಮಾಹಿತಿ ಏನು? ಯಾವ ಹಂತಕ್ಕೆ ಬೇಕಾದರೂ ಇಳಿತಾರೆ ಇವರು. ಚುನಾವಣೆಯಲ್ಲಿ ಗೆಲ್ಲಬೇಕು ಅಂಥೇಳಿ ಪುಲ್ವಾಮಾ ನಾನು ಹೇಳಿದಾಗ ಎಲ್ಲ ವಿರೋಧ ಮಾಡಿದ್ರು. ನಮ್ಮ ಮಲ್ಲಿಕ್ ಜಮ್ಮು ಕಾಶ್ಮೀರ್ ಸತ್ಪಾಲ್ ಮಲ್ಲಿಕ್ ಅವರು ಹೇಳಿಕೆ ನೋಡಿದಾಗ ನಾನು ಹೇಳಿರೋದೆಲ್ಲ ಸತ್ಯನೇ ಅಂತ ಹೇಳಿ, ನಮಗೆ ಈ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ, ನೆಮ್ಮದಿಯಿಂದ ಶಾಂತಿಯಿಂದ ಬದುಕುವಂಥ ಕೆಲಸ ಮಾಡಬೇಕು. ಇವರೆಲ್ಲ ಷಡ್ಯಂತ್ರಗಳು ಮಾಡಿದ್ರೆ ಅದರ ವಿರುದ್ಧವಾಗಿ ಎಲ್ಲ ರೀತಿಯ ಕ್ರಮ ತೆಗೆದುಕೊಳ್ಳೋಕ್ಕೆ ಪ್ರಯತ್ನ ಸರ್ಕಾರ ಮಾಡಬೇಕು. ಯಾಕಂದರೆ ಕರ್ನಾಟಕದಲ್ಲಿ ಆ ಥರ ಆಗಕ್ಕೆ ಬಿಡಬಾರ್ದು. ಯಾವ್ಯಾವ ರಾಜ್ಯಗಳಲ್ಲಿ ಆಗ್ತಾ ಇದೆ ಸರ್ ಈ ಸಭೆಗಳು? ಭಾಳಷ್ಟು ರಾಜ್ಯಗಳಲ್ಲಿ. ಯಾಕಂದರೆ ಈ ರಾಜ್ಯಗಳಲ್ಲಿ ಹೋಗಿ ಮಾತಾಡ್ತಕ್ಕಂಥವ್ರು ನೋಡಿದಾಗ ಅವರೇನು ಮಾಮೂಲಿ ಸಾಮಾನ್ಯ ಜನ ಅಲ್ಲ. ಅವರು ಭಾರತೀಯ ಜನತಾ ಪಾರ್ಟಿಯ ತೀರ್ಮಾನಗಳು ಮಾಡ್ತಕ್ಕಂಥವ್ರು. ಅವರೋಗಿ ಹೇಳಿಕೆಗಳೆಲ್ಲ ಕೊಟ್ಟಾಗ ಇದು ರಾಜ್ಯ ದೇಶಕ್ಕೆ ಒಳ್ಳೆಯದಲ್ಲ. ಇದು ಈಗ ರಾಜ್ಯದಲ್ಲೂ ಕೂಡ ಆ ಥರದ ಪ್ಲಾನ್ಸ್ ಎಕ್ಸಿಕ್ಯೂಷನ್ ಆಗುವ ಸಾಧ್ಯತೆಗಳಿದಾವೆ ಸರ್? ಏಕಾಏಕಿ ಸೃಷ್ಟಿ ಮಾಡಿದ್ದಾರೆ. ಹುಬ್ಳಿನಲ್ಲಿ ಯಾರನ್ನೋ ಅರೆಸ್ಟ್ ಮಾಡಿದ್ದೀವಿ ಅಂಥೇಳಿ ಒಬ್ಬ ಅಪರಾಧಿನ ಅರೆಸ್ಟ್ ಮಾಡಿದ ಇನ್ನೇನು ಮಾಡ್ತಾರೆ? ಇಲ್ದಿರೋ ಇದನ್ನು ಸೃಷ್ಟಿ ಮಾಡಿ ಅದನ್ನು ಇದು ಮಾಡ್ತಕ್ಕಂಥದ್ದು ಸರಿಯಲ್ಲ. ಈಗ ಈ ಸಭೆಯಲ್ಲಿ ಏನು ಸೂಚನೆ ಕೊಡ್ತಾ ಇದ್ದಾರೆ ನಿಮಗೆ? ಎಕ್ಸಾಕ್ಟ್ ಏನು ಮಾಹಿತಿ ಇದೆ? ಸಭೆಯಲ್ಲಿ ಆದಷ್ಟು ಪ್ರಚೋದನಕಾರಿ ಹೇಳಿಕೆಗಳಿದೆ. ಆ ಪ್ರಚೋದನೆ ಯಾವ ಮಟ್ಟಕ್ಕಾದರೂ ಹೋಗ್ಬೋದು. ಈ ಥರ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಆ ಸಭೆಗಳಲ್ಲಿ ಸಭೆ ಹಾಜರಾದವರು ನನಗೆ ಹೇಳಿರ್ತಕ್ಕಂಥದ್ದು. ಆದ್ದರಿಂದ ಈ ಥರ ಆಗಬಾರ್ದು. ಇದಕ್ಕೆಲ್ಲ ರೀತಿಯ ಕಟ್ಟೆಚ್ಚರ ಕ್ರಮಗಳನ್ನು ವಹಿಸ್ಕೊಳ್ಬೇಕಾಗುತ್ತೆ. ರಾಜ್ಯ ಸರ್ಕಾರ ಏನು ಮಾಡಬೇಕು ಅಂತ ತಾವು ಸಲಹೆ ಕೊಡ್ತೀವಿ? ಕಾನೂನು ಮತ್ತು ಸುವ್ಯವಸ್ಥೆ ಭಾಳ ಶಕ್ತಿಯುತವಾಗಿ ಅವರ ವಿ ಶುಡ್ ಹ್ಯಾಂಡಲ್ ವಿತ್ ಐರನ್ ಹ್ಯಾಂಡ್ಸ್ ಅಂತ ಹೇಳ್ತಾರೆ ನೋಡಿ. ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಅವಕಾಶಗಳು ಕೊಡಬಾರ್ದು. ಆದರೆ ಈಗಾಗಲೇ ಮುಖ್ಯಮಂತ್ರಿಗಳು ಈಗಾಗಲೇ ಕೆಲವರಿಗೆಲ್ಲ ಹೇಳಿದ್ದಾರೆ,
ಭಾಳ ಕಟ್ಟೆಚ್ಚರ ವಹಿಸಿ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿಕೊಳ್ಬೇಕಾಗತ್ತೆ. ಇಲ್ಲೇನಾದರೂ ಶಾಂತಿ ಭಂಗ ಯಾರೇ ಮಾಡಿದ್ರೂ ಸಹ ನನ್ನ ಅನಿಸಿಕೆ ಅವ್ರನ್ನ UAPAನಲ್ಲಿ ಹಾಕಬೇಕು. ಯಾರೇ ಒಬ್ಬರು ಯಾವುದೇ ಧರ್ಮ ಜಾತಿ ಭಾಷೆಗೆ ಸೇರಿದವರು ಈ ಒಂದು ವಿಚಾರ ಇಟ್ಕೊಂಡು ಶಾಂತಿ ಭಂಗ ಆಗಕ್ಕೆ ಹೋದರೆ ಅವ್ರಿಗೆ UAPA ಅಡಿಗೆ ಹಾಕಬೇಕು. ಸರ್, ಒಂದು ಸಾಕಷ್ಟು ಫ್ರೀ ಬಸ್ ವ್ಯವಸ್ಥೆ ಮಾಡಿದ್ದಾರೆ, ಟ್ರೈನ್ಗಳ ವ್ಯವಸ್ಥೆ ಆಗಿದ್ದಾವೆ. ಸೊ ಇಲ್ಲಿಂದ ಹೋಗುವಂಥವ್ರಿಗೆ ಏನು ರಕ್ಷಣೆ ಕೊಡಬೇಕು ಅಂತ ಬಯಸ್ತೀರಿ? ಸರ್ಕಾರಕ್ಕೆ ಏನು ಸಲಹೆ? ಫ್ರೀ ಬಸ್ಸು, ಫ್ರೀ ಟ್ರೈನು, ಫ್ರೀ ಏರೋಪ್ಲೇನು, ಅದೇನೋ ಹೊಸ ಏರ್ಪೋರ್ಟ್ ಎಲ್ಲ ಮಾಡಲಿ, ಯಾರು ಅದಕ್ಕೇನು ಅಭ್ಯಂತರ ಯಾರೂ ಹೇಳೋದಿಲ್ಲ. ಇದನ್ನೇ ಒಂದು ನೆಪ ಇಟ್ಕೊಂಡು ಗೋಧ್ರಾದಲ್ಲಿ ಆಗಿದ್ದು ಕೂಡ ಕರಸೇವಕರದೇ. ಈಗ ಭಕ್ತಾದಿಗಳು ಹೋಗುವಾಗ ಕೆಲವ್ರು ಏನೇನು ಮಾಡ್ತಾರೆ, ಭಕ್ತರ ರಕ್ಷಣೆ ಕೂಡ ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಸರ್ಕಾರದವ್ರೆ. ಯಾಕಂದರೆ ಮಧ್ಯಪ್ರದೇಶ್ ಮುಖ್ಯಮಂತ್ರಿ, ರಾಜಸ್ಥಾನದ ಮುಖ್ಯಮಂತ್ರಿ ಇವರೆಲ್ಲ ಕಾರ್ಸೇವಕರೇ. ಏನು ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಆದ್ದರಿಂದ ಎಲ್ಲ ರೀತಿಯ ಷಡ್ಯಂತ್ರಗಳ ವಿರುದ್ಧ ಎಚ್ಚರ ವಹಿಸಬೇಕು ಅಂತೇಳಿ ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ, ಪಕ್ಷದ ಅಭಿಪ್ರಾಯ ಅಲ್ಲ. ಒಂದು ವೇಳೆ ತಮಗೆ ಯಾರು ಇದನ್ನು ಮಾಡಿದ್ದಾರೆ, ಸಭೆಯಲ್ಲಿ ಭಾಗಿಯಾಗಿದ್ದಂಥ ಲೀಡರ್ಸ್ಗಳು ಯಾರು ಅನ್ನುವಂಥ ಮಾಹಿತಿಯನ್ನು ಕೇಳಿದರೆ ಸರ್ಕಾರಕ್ಕೆ ಕೊಡ್ತೀರಿ ಸರ್? ಅವ್ರ ಮೇಲೂ ಕ್ರಮ ಆಗಬೇಕು. ಯಾಕಂದರೆ ಪ್ರಚೋದನೆ ಕೊಡೋದು ಕೂಡ ದೊಡ್ಡ ಅಪರಾಧ ಅಲ್ಲ? ದೊಡ್ಡ ಅಪರಾಧ ಅದು. ಇಂಥ ಸಂದರ್ಭದಲ್ಲಿ ಪ್ರಚೋದನೆ ಮಾಡ್ತಕ್ಕಂಥ, ಈಗಾಗಲೇ ಮಣಿಪುರ ಹತ್ತು ಉರಿತಾ ಇದೆ. ಯಾವುದೇ ಸರ್ಕಾರ ಎಲ್ಲ ಮೂಕ ಪರೀಕ್ಷಕರಾಗಿರ್ತಕ್ಕಂಥವ್ರು. ಈ ರಾಜ್ಯದಲ್ಲಿ ಅಥವಾ ಈ ದೇಶದಲ್ಲಿ ಆ ಥರ ಆಗಬಾರ್ದು. ಯಾಕಂದರೆ ನಾವು ಒಂದಲ್ಲ ಒಂದು ರೀತಿ ನೋಡಿದ್ದೀವಿ. ಗುಜರಾತಲ್ಲಿ ನಾವು ನೋಡಿರ್ಬೋದು, ಅದು ಗೋಧ್ರಾ ಇರ್ಬೋದು. ಒಡಿಸ್ಸಾದಲ್ಲಿ ಕಂದಮಾಲ್ ನೋಡಿದ್ದೀವಿ, 1 ಲಕ್ಷ ಜನ ನಿರ್ಗತಿಕರಾದರು. ಅದನ್ನು ಭಾಳಷ್ಟು ಜಾಗದಲ್ಲಿ ನೋಡಿದ್ದೀವಿ. ಆದ್ದರಿಂದ ಇದು ಆಗಬಾರ್ದು. ನಾವು 84 ಹೇಳ್ಬೋದು, 84 ಆಗಿರ್ತಕ್ಕಂಥದ್ದು ನೋಡಿದ್ದೀವಿ. ಅದನ್ನು ಒಂದೇ ಒಂದು ವಾರದಲ್ಲಿ ನಿಯಂತ್ರಣ ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಆದ್ದರಿಂದ 3 ತಿಂಗಳು 4 ತಿಂಗಳು ಮಣಿಪುರಲ್ಲಿ ಆಗ್ತಾಯಿದೆ, ನಿಯಂತ್ರಣಕ್ಕೆ ಬರ್ತಾಯಿಲ್ಲ ಅಂದರೆ ಯಾರು ಜವಾಬ್ದಾರಿ? ಸಂವಿಧಾನದ ಚೌಕಟ್ಟಿನಲ್ಲಿ ದೇಶ ನಡೀತಾ ಇದೆಯಾ ಅಥವಾ ಯಾರ್ದಾದ್ರೂ ಒಂದು ಅವ್ರ ಇಚ್ಛಾನುಸಾರ ನಡೀತಾ ಇದೆಯಾ ಅನ್ನೋದು ನೋಡಬೇಕಾಗುತ್ತೆ. ಈ ಗಲಭೆ ಎಬ್ಬಿಸಿ ಅದನ್ನು ಬೇರೆಯವ್ರ ತಲೆ ಕಟ್ಟಿ ಲೋಕಸಭೆಯಲ್ಲಿ ಲಾಭ ಮಾಡ್ಕೊಳ್ಳೋ ಉದ್ದೇಶನೇ ಅಷ್ಟೇ. ಇವರು ಪಕ್ಕದ ಮನೆ ಮಕ್ಕಳನ್ನ ಬಾವಿಗೆ ತಳ್ಳಿ ಬಾವಿ ಆಳ ನೋಡೋರು. ಲೋಕಸಭಾ ಚುನಾವಣೆ ಹತ್ರ ಬರೋ ಸಂದರ್ಭದಲ್ಲಿ ಈಗ ಕೆಲವರು ನಮ್ಮ ಧರ್ಮಗುರುಗಳು ಹೇಳಿದ್ದಾರೆ, ಇನ್ನೂ ಅಯೋಧ್ಯೆ ಅಪೂರ್ಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂಥೇಳಿ. ಅದಕ್ಕೆ ನಾನು ಹೇಳಿರ್ತಕ್ಕಂಥದ್ದು, ಇದು ರಾಜಕೀಯ ಕಾರ್ಯಕ್ರಮ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತೀನಿ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದಿಷ್ಟು ಕಾಂಗ್ರೆಸ್ ಹಿರಿಯ ನಾಯಕರಾದಂಥ BK ಹರಿಪ್ರಸಾದ್ ಅವ್ರ ಮಾತು. ಕ್ಯಾಮರಾಮನ್ ಸಂತೋಷ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.